ಅಪ್ಪ, ಒಬ್ಬ ರೌಡಿ ಆದವನು ಈ ಮನೇಲಿ ಇರಬಾರ್ದು ಅಂತ ನೀವು ಹೇಳಿದಾಗ ನಾವು ವಿಕ್ರಮ್ ಪರವಾಗಿ ನಿಂತ್ಕೊಂಡು ನಿಮ್ಮ ಹತ್ರ ವಾದ ಮಾಡಿದ್ವಿ. ಅದು ಎಂಥ ದೊಡ್ಡ ತಪ್ಪು ಅಂತ ಇವಾಗ ಅರ್ಥ ಆಗ್ತಾ ಇದೆ ನಮಗೆ. ಸದ್ಯ ಈಗಲಾದರೂ ಅರ್ಥ ಆಯ್ತಲ್ಲ ನಿಮಗೆಲ್ಲ? ಭಾಳ ಸಂತೋಷ. ನೋಡಿ, ಎಲ್ರಿಗೂ ಒಂದು ಮಾತು ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇನ್ನು ಯಾವತ್ತಿಗೂ ಅವನು ಈ ಮನೆ ಹೊಸಲು ತುಳಿಯೋ ಹಾಗಿಲ್ಲ. ಜಗ್ಗ, ಮದುವೆ ನಿಲ್ಸೋಣ ಅಂತಲೇ ನಮ್ಮ ಮಂಟಪಕ್ಕೆ ಬಂದಿದ್ದು. ಆದ್ರೆ ಈ ಮೂದೇವಿ ಅಮ್ಮನ ಮಾತು ಮೀರಲ್ಲ ಅನ್ನಲ್ಲ, ಅದಕ್ಕೆ ಸುಮ್ಮನಾದೆ. ಆದ್ರೆ ಅವನು ಈ ರೀತಿ ನಂಬಿಸಿ ಮೋಸ ಮಾಡ್ತಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಛೇ, ಎಂಥ ಮಗನ ಅವನು! ಎಂಥವ್ರಿಗೂ ಹುಟ್ಟಬಾರ್ದು ಇಂಥ ಮಗ. ಜಗ್ಗ, ಇಂಥ ಮಗ ಹುಟ್ಟಬೇಕು ಅಂದರೆ ನೀನು ಜಯ ಪೂರ್ವ ಜನ್ಮದಲ್ಲಿ ತುಂಬ ಪಾಪ ಮಾಡಿರಬೇಕು. ನಾನು ಮಹಾಪಾಪ ಮಾಡಿರಬೇಕು. ಎಲ್ಲ ನಮ್ಮ ಕರ್ಮ. ನನಗೂ ತುಂಬ ಫೀಲಿಂಗ್ ಆಗುತ್ತೆ ಕಣೋ ಜಗ್ಗ. ಆದ್ರೆ ಏನು ಮಾಡೋದು? ಕಟ್ಕೊಂಡ್ಮೇಲೆ ಒಳ್ಳೆಯವನೋ ಕೆಟ್ಟವನೋ ಅಂತ ಗಂಡ ಜೊತೆ ಹೆಂಡತಿ ಹೇಗ್ತಾಳಲ್ಲ, ಹಾಗೆ ತಂದೆ ತಾಯಿಗಳು ಅನ್ನಿಸ್ಕೊಂಡ್ಮೇಲೆ ಮಕ್ಕಳ ಜೊತೆನೂ ಹೇಗಬೇಕಾಗತ್ತೆ. ನೀನೇನು ತಲೆ ಕೆಡಿಸ್ಕೊಬಿಡ ಜಗ್ಗ, ಹಾಳಾಗೋಗ್ಲಿ ಅಂತ ಬಿಟ್ಬಿಡೋಣ. ಬಂದ ಮೇಲೆ ಒಳಗೆ ಕರೆದು ಚೆನ್ನಾಗಿ ಬುದ್ಧಿ ಹೇಳೋಣ. ಓಹೋ, ಬಂದ ಮೇಲೆ ಮನೆ ಒಳಗೆ ಕರೆದು ಉಪಚಾರ ಮಾಡಿ ಆಮೇಲೆ ಬುದ್ಧಿ ಹೇಳೋದಾ? ಎಷ್ಟೇ ಆಗಲಿ ಮಗ ಕಣೋ ಅವನು. ತಪ್ಪು ಮಾಡಿದಾನೆ ಅಂತ ತಲೆ ತೆಗಿಯೋಕ್ಕಾಗತ್ತಾ? ತಲೆ ತೆಗಿಯೋಕೆ ನಾನೇನು ಅವನ ಥರ ರೌಡಿ ಅಲ್ಲ. ಆದರೆ ಅವನ ತಲೆ ಈ ಮನೆ ಒಳಗಡೆ ಕಾಣಿಸ್ಕೊಳ್ಳೋ ಹಾಗಿಲ್ಲ ಅಷ್ಟೇ. ಯಾಕ ಮಗ? ಮನೆ ಹೊರಡೋಕೆ ಭಯ ಆಗ್ತಿದೆ ಅಂಕಲ್. ಅಪ್ಪ ಅಮ್ಮ ಯಾವ ರೇಂಜ್ ಬೈತಾರೆ ಏನೋ. ಲವ್, ಅವ್ರು ಬೈಯೋದೇನು ಹೊಸ್ತಾ ನಿನಗೆ? ನೀ ರೌಡಿ ಆಗಿ ದಿನದಿಂದಲೂ ಬೈತಾನೆ ಇದ್ದಾರೆ, ಹಾಗಂತ ನೀನು ಬದಲಾಗಿದ್ಯಾ? ಇಲ್ಲ ತಾನೇ? ವಿಕ್ರಮ್, ನೀನು ಇವಾಗಲೇ ಕಣ ಸರಿಯಾಗಿರೋ ಕೆಲಸ ಮಾಡಿರೋದು. ಇದನ್ನ ನೀನು ಮುಂಚೆನೇ ಮಾಡ್ಬೇಕಿತ್ತು. ಹಸೆ ಮನೆವರೆಗೂ ಹೋಗೋವ್ರಿಗೆ ಬಿಟ್ಕೋಬಾರ್ದಿತ್ತು ಕಣ. ಇರ್ಲಿ ಬಿಡು, ದೊಡ್ಡವ್ರು ಬೈದ್ರೆ ಆಶೀರ್ವಾದ ಅಂದ್ಕೊಳ್ಳೋಣ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಗುಂಡ, ಅಂಕಲ್ ಹೇಳ್ತಿರೋದು 100% ಕರೆಕ್ಟ್. ನಡಿ ಗುಂಡ, ಹೋಗೋಣ. ಅತ್ತೆ ಮಾವ, ಅಲ್ಲಿ ನೋಡಿ. ನಮ್ಮ ಕುಟುಂಬದ ಮಾನ ಮರ್ಯಾದೆನ ಹರಾಜಾಕದಲ್ದೆ ಎಷ್ಟು ಧೈರ್ಯವಾಗಿ ಬಂದು ನಮ್ಮ ಮನೆ ಮುಂದೆ ನಿಂತಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಈ ಜನ್ಮಕ್ಕೆ ಇಲ್ವೇ ಇಲ್ಲ. ಏಯ್, ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯೋ? ಇವಳು ಒಬ್ಳಿದ್ರೆ ಸಾಕು, ನೀವೆಲ್ಲ ನೆಗ್ಬಿದ್ದು ಸಾಯಿರಿ ಅಂತ ಮಂಟಪದಿಂದ ಹೋದವನು ಮತ್ತ್ಯಾಕೆ ಇಲ್ಲಿಗೆ ಬಂದಿದ್ಯಾ? ಏಯ್, ಏನೋ ಮುಖ ನೋಡ್ತಾ ಇದೀಯಾ? ನಡಿ ಆಚೆ. ಏನಾದ್ರೂ ಸಮಸ್ಯೆ ಇದ್ರೆ ಕೂತು ಮಾತಾಡಿ ಬಗೆಹರಿಸ್ಕೋಬೇಕು. ಅದು ಪದ್ಧತಿ. ಅದು ಬಿಟ್ಟು ಏಕಾಏಕಿ ಕೈ ಮಾಡಿದ್ರೆ ಪದ್ಧತಿಗಳ ಬಗ್ಗೆ ಎಲ್ಲ ನೀನ್ ಕೋಚಿಂಗ್ ಕೊಡ್ಬೇಡ. ಇವನ್ ತಪ್ಪು ಮಾಡಿದಾನೆ, ಹೊಡಿತೀವಿ. ಅದನ್ನ ಕೇಳೋದಕ್ಕೆ ನೀನ್ ಯಾರು? ನಾನು ಇವ್ರ ಹೆಂಡತಿ.
ನನ್ನ ಗಂಡನ ಮೇಲೆ ಯಾರಾದರೂ ಕೈ ಇಟ್ಟರೆ ಇವ್ರು ಸುಮ್ಮನಿರ್ಬೋದು, ನಾನು ಸುಮ್ಮನಿರಲ್ಲ. ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀಯಾ? ಹೊಡಿತ್ಯಾ? ಸರಿ ಹೊಡಿ. ಹೇ ಶೈಲು, ಈಗಾಗಿರೋ ಪಂಚಾಯತಿನೇ ಸಾಕು. ಮನೆ ಮುಂದೆ ಮತ್ತೊಂದು ತಮಾಷೆ ನಡೆಯೋದು ಬೇಡ. ಬೀದಿ ಜನ ಎಲ್ಲ ಬಂದು ನಿಂತ್ಕೊಂಡು ನಗೋದು ಬೇಡ. ಒಳ್ಳೆಯವರೋ ಕೆಟ್ಟವರೋ ಮನೆ ಮಕ್ಕಳು ಅವ್ರನ್ನ ಹೊರಗೆ ನೋಡೋದ್ರಿಗೆ ಬಿಟ್ಕೊಡೋದು ಬೇಡ. ಹೊಸು ಲಕ್ಕಿ, ನೀನು ಹೋಗಿ ಸೇರು, ಅಕ್ಕಿ, ಬೆಲ್ಲ, ಆರತಿ ತಟ್ಟೆ ತಗೊಂಬ. ಮೊದಲು ಈ ಮೂದೇವಿಗಳನ್ನ ಒಳಗೆ ಬಿಟ್ಕೊಳ್ಳೋಣ, ಆಮೇಲೆ ವಿಚಾರಿಸ್ಕೊಳ್ಳೋಣ. ಅದಕ್ಕೆ ಮುಂಚೆ ನಿನ್ ಮಗ ತಪ್ಪೋದ ಅಂತ ಶ್ರಾದ್ದ ಮಾಡ್ಬಿಡು. ಬಿಡ್ತು ಅನ್ನೋ ಜಗ್ಗ, ಇಂಥ ಮಾತುಗಳು ನಿನ್ನ ಬಾಯಿಂದ ಯಾವತ್ತೂ ಬರಬಾರ್ದು. ದೇವತೆಗಳು ತಥಾಸ್ತು ಅಂದ್ಬಿಟ್ರೆ ಇಂಥ ಕೇಡಿ ಮಗನ ಜೊತೆ ಒಂದೇ ಮನೇಲಿ ಇರೋದಕ್ಕಿಂತ ಸಾಯೋದು ವಾಸ. ರೀ, ಮತ್ತೆ ಮತ್ತೆ ಹೇಳಿದ್ದನ್ನ ಹೇಳ್ಬೇಡಿ. ಅಮ್ಮ, ಮಗ ಒಂದು ಸಲ ಮಾತು ಕೊಟ್ರೆ ತಲೆ ಹೋದ್ರು ಅದನ್ನ ನಡೆಸ್ಕೊಡ್ತಾನೆ ಅಂತ ಹೆಮ್ಮೆಯಿಂದ ಎಲ್ಲರ ಹತ್ರನೂ ಹೇಳ್ಕೊತಾ ಇದ್ದೆ. ಅದನ್ನ ಒಂದೇ ನಿಮಿಷದಲ್ಲಿ ನೆನಪಮ್ಮ ಮಾಡ್ಬಿಟ್ಟಿಯಲ್ಲೋ. ಅಮ್ಮ, ನನ್ನ ಮನಸ್ಸಾಕ್ಷಿ ಏನು ಸರಿ ಅನ್ನಿಸ್ತು ಅದನ್ನೇ ಮಾಡಿದೆ. ಇಷ್ಟಕ್ಕೂ ನಡೆದಿದ್ದೇನಂದ್ರೆ ಜಯ ಮತ್ತೆ ಕತೆ ಶುರು ಮಾಡ್ತಿದ್ದ ನೀನು. ನೀನು ಏಮಾರ್ಸಕ್ಕೆ? ಏ ಜಯಮ್ಮ, ನಾನು ಹೇಳೋದು ಸ್ವಲ್ಪ ಕೇಳು. ಬೇಡ, ಇಷ್ಟು ವರ್ಷ ನಿನ್ನ ಮಾತು ಕೇಳಿ ಕೇಳಿ ನನಗಂತೂ ಸಾಕಾಗೋಗಿದೆ. ಹೇಯ್, ಈ ಮನೆಯಲ್ಲಿ ನಿನ್ನ ನಾನು ನಂಬ್ತಾ ಇದ್ದಿದ್ದು ಒಂದೇ ಒಂದು ಜೀವ ಅಂದ್ರೆ ಅದು ನಾನು ಕಣೋ. ಅಮ್ಮ, ಎಲ್ರೂ ಹೇಳೋರು ಅವನೊಬ್ಬ ರೌಡಿ, ಅವನನ್ನ ನಂಬೇಡಿ, ನಂಬಿ ಮನೆ ಒಳಗೆ ಬಿಟ್ಕೋಬೇಡಿ ಅಂತ. ಆದ್ರೆ ನಾನು ಎಲ್ರಿಗೂ ಏನ್ ಹೇಳ್ತಿದ್ದೆ ಗೊತ್ತೇನೋ? ನನ್ನ ಮಗ ಯಾವುದೋ ಆವೇಶಕ್ಕೆ ಬಂದು ಮಚ್ಚಿಡ್ದಿದ್ದಾನೆ, ಆದ್ರೆ ಅವನು ತುಂಬಾ ಒಳ್ಳೆ ಹುಡುಗ ಅಂತ ಎಲ್ಲದನ್ನು ಹೇಳ್ಕೊಂಡು ಬರ್ತಾ ಇದ್ದೆ. ನೋಡ್ತಾ ಇರಿ, ನನ್ನ ಮಗ ಇದನ್ನೆಲ್ಲ ಬಿಟ್ಟು ಎಷ್ಟು ಎತ್ತರಕ್ಕೆ ಬೆಳಿತಾನೆ ಅಂತ ನೀವೇ ನೋಡ್ತೀರಾ. ಆದ್ರೆ ನೀನು ಏನ್ ಮಾಡ್ದ್ಯೋ ಏನೋ ಮಾಡ್ದೆ, ನನಗೆ ಅವಮಾನದ ಹಳ್ಳದಲ್ಲಿ ತಳ್ಳಿ ಹೋಗ್ತಾ ಇದೆಯಲ್ಲೋ. ಏನ್ ಮಾಡಿದ್ನೋ ನನಗೆ? ಏನೋ ಮಾಡಿದ್ದೆ ನಾನು ನಿಂಗೆ? ಇನ್ನೊಂದು ಸಲ ಅಪ್ಪ ಅಂತ ಕರಿಬೇಡ. ಹೋಗಿಲ್ಲಿಂದ, ಹೊರಟು ಹೋಗೋ ಇಲ್ಲಿಂದ. ನಿಮ್ಮ ಮುಖನೂ ನಂಗೆ ತೋರಿಸ್ಬೇಡ. ಹೋಗೋ ಇಲ್ಲಿಂದ. ಅಮ್ಮ, ವೇದ, ಅವನ್ ತಪ್ಪನ ನೀನ್ ವಹಿಸ್ಕೊಂಡು ಬರಬೇಡ. ಒಬ್ಬ ಹೆಣ್ಮಗಳ ಜೀವನನ ಹಸೆಮಣೆ ಮೇಲೆ ಆಟ ಆಡ್ಕೊಂಡು ಬಂದಿದ್ದಾನೆ ಅವನು. ನಡೆದಿದ್ರಲ್ಲಿ ಅವನ್ ತಪ್ಪು ಎಷ್ಟಿದೆಯೋ ನಿಂದು ಅಷ್ಟೇ ತಪ್ಪಿದೆ. ನಾನೇನು ತಪ್ಪು ಮಾಡಿದೆ ಮಾವ? ನೀನು ಈ ಮನೆ ಬಿಟ್ಟು ಹೋಗಿದ್ದೆ ನೀನ್ ಮಾಡಿದ ಮಹಾ ತಪ್ಪು. ನಿನ್ ಕಾಲಕ್ಕೆ ಬೀಳಿಲ್ಲ ಅನ್ನೋದನ್ನ ಬಿಟ್ರೆ ಮನೆ ಬಿಟ್ಟು ಹೋಗ್ಬೇಡ ಅಂತ ಇಡೀ ಮನೆಯವರು ಬೇಡ್ಕೊಂಡ್ವಿ. ಕೇಳಿದ್ಯಾ ನೀನು? ಆವತ್ತು ನೀನು ಮನೆ ಬಿಟ್ಟು ಹೋಗದೆ ಇದ್ದಿದ್ರೆ ಜಯ ಇವನಿಗೆ ಇನ್ನೊಂದು ಮದುವೆ ಮಾಡೋ ಕೆಲಸಕ್ಕೆ ಕೈ ಹಾಕ್ತಿರ್ಲಿಲ್ಲ. ನಮಗೆ ಇಂಥ ಹೀನ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವ್ನು ನಿನ್ಗೆ ಬಲವಂತ ತಾಳಿ ಕಟ್ತಾನೆ, ನೀನು ಅವ್ನ ಹೆಂಡತಿ ಅನ್ಕೊಂಡು ನಮ್ಮ ಮನೆ ಮುಂದೆ ಬಂದು ನಿಲ್ತೀಯ. ನನಗೆ ಬೇಡ ಹೋಗು ಅಂತಾನೆ ನೀನು ಹೊಟ್ಟೋಗ್ತೀಯ. ಹಾಗಾದ್ರೆ ನಿಮ್ಮಿಬ್ಬರ ನಡುವೆ ನಾವೆಲ್ಲ ಏನು? ನೀವು ಬೇಕು ಅಂದ್ರೆ ಬೇಕು, ಬೇಡ ಅಂದ್ರೆ ಬೇಡ. ನಿಮ್ ಜೀವನ ನಿಮ್ ಇಷ್ಟ ಅಂದ್ಮೇಲೆ ನಿಮ್ ದಾರಿ ನೋಡ್ಕೊಂಡು ನೀವು ಹೊಟ್ಟೋಗಿ. ಏನ್ ನೋಡ್ತಾ ನಿಂತಿದ್ರ? ಈ ಮನೆಯಲ್ಲಿ ಜಾಗ ಇಲ್ಲ ನಮ್ಗೆ, ಹೋಗೆ. ಬೆಂಕಿ, ಸಮಾಧಾನ. ತಂದೆ ತಾಯಿಗೂ ಮಗನಿಗೂ ನೂರಾರು ವಿಷಯಗಳಲ್ಲಿ ನೂರಾರು ವ್ಯತ್ಯಾಸಗಳಿರುತ್ತೆ.
ಇವತ್ತು ಬೈಕೋಬೋದು, ನಾಳೆ ಒಂದಾಗ್ಬೋದು. ಇದ್ರ ಮಧ್ಯೆ ನೀನು ಹೋಗೋದು ಬೇಡ, ಕೆಟ್ಟವನಾಗ್ಬೇಡ, ಸುಮ್ಮನಿದ್ಬಿಡು. ಚೆನ್ನಾಗಿ ಹೇಳಿದ್ರಿ ಬಾವ. ಇಷ್ಟೆಲ್ಲ ನಡೆದ್ಮೇಲೋ, ಅತ್ತೆ ಮಾವನ್ ಮರ್ಯಾದೆ ಗಾಳಿಗೆ ಹೋದ್ಮೇಲೋ ನೀವು ಮಾತ್ರ ಇವ್ರಿಗೆ ಸೋಪ್ ಹಚ್ಚೋದನ್ನ ನಿಲ್ಲಿಸ್ತಿಲ್ಲ. ಶೈಲು, ಸೋಪ್ ಹಚ್ಚೋ ವಿದ್ಯೆ ಎಲ್ಲ ಗೊತ್ತಿರೋದು ನಿನಗೆ, ಅವರಿಗಲ್ಲ.